ಕುಮುದ ಕಾಲು ಬಿದ್ದೋಯ್ತು ಕಣೆ. ಎಷ್ಟೊಂದಿದೆ ಈ ಮನೆಯಲ್ಲಿ. ನೋಡಿ, ಇಷ್ಟೊಂದಿದ್ದು ಏನು ಇದ್ದಂಗೆ ಅನ್ಸಲ್ಲ. ನಮ್ಮ ಮನೇಲಿ 4 ಸಾಮಾನು ಇಟ್ಕೊಂಡ್ರೆ ಓಡಾಡುವಾಗ ಕೈಗೊಂದು ಕಾಲ್ಗೊಂದು ತಾಕ್ತವೆ. ಕುಮುದ, ಏನೇ ಹೇಳು, ನನ್ನ ಮಗಳು ಲಕ್ಷ್ಮಿ ಈ ಮನೆ ಸೊಸೆ ಆಗಕ್ಕೆ ಪುಣ್ಯ ಮಾಡಿದ್ಲು ಕಣೆ. ನಮ್ಮ ಸಂಜೀವನು ಈ ಮನೆ ಹಳೆ ಆಗೋದಕ್ಕೆ ಪುಣ್ಯ ಮಾಡಿದ್ದ ಬಿಡಿ. ನಿನ್ನ ಹೆಸರು ಪಾವನಿ ಅಲ್ವಾ? ಹಾಂ ಆಂಟಿ, ತುಂಬ ಲಕ್ಷಣವಾಗಿದೆಯಮ್ಮ ನೀನು. ಥ್ಯಾಂಕ್ ಯು. ನೀನು ನಮ್ಮ ಬೀಗರಿದಾರಲ್ಲ ಅವ್ರ ತಮ್ಮನ ಸೊಸೆ ಅಲ್ವಾ? ಹೌದು. ಹೌದು, ನಿಮ್ಮ ಮಾವ ಯಾಕೆ ಹಾಗೆ? ಹಾಗೆ ಅಂದರೆ ಅವರು ಯಾರ ಹತ್ರನೂ ಸರಿಯಾಗಿ ಮಾತಾಡೋದಿಲ್ವಾ? ಕುಮುದ, ಸುಮ್ಮನೆ. ನಿಮ್ಮ ಮನೆ ತುಂಬ ಚೆನ್ನಾಗಿದೆ, ಒಳ್ಳೆ ಅರಮನೆ ಇದ್ದಂಗಿದೆ. ನನಗಂತೂ ಓಡಾಡಿ ಓಡಾಡಿ ಕಾಲು ನೋವು ಬಂದ್ಬಿಡ್ತು. ಪ್ರಯಾಣ ಮಾಡಿದ ಆಯಾಸ ಇರಲಿಲ್ಲ ಅಂದರೆ ಇನ್ನೂ 1-2 ರೌಂಡ್ ಆಗ್ತಿದ್ದೆ. ನೀವು ತುಂಬ ಸ್ಟ್ರಾಂಗ್ ಅಲ್ವಾ? ಪರವಾಗಿಲ್ಲ, ಇನ್ನೊಂದು ರೌಂಡ್ ಹೋಗಿ ನೋಡ್ಕೊಂಡು ಬನ್ನಿ. ಸಾಕು ಸಾಕು, ಇಲ್ಲೇ ಇರ್ತೀವಲ್ಲ, ನಾಳೆ ನೋಡಿದ್ರೆ ಆಯಿತು. ಕಾಲು ನೋವು ಅಂತ ಹೇಳ್ತಿದ್ದೀರಾ, ಸುಸ್ತು ಅಂತ ಇದ್ದೀರಾ. ಇನ್ನೊಂದು ರೌಂಡ್ ಕಾಫಿ, ಜ್ಯೂಸು, ಸ್ನ್ಯಾಕ್ಸು ಏನಾದರೂ ತರೋದಕ್ಕೆ ಹೇಳಲಾ? ಬೇಡ ಬೇಡ ಬೇಡ, ಒಟ್ಟಿಗೆ ಊಟ ಮಾಡಿದ್ರಾಯ್ತು. ಬರೀ ಕಾಫಿ ಟೀ ಕುಡಿದ್ರೆ ಆಮೇಲೆ ಊಟ ಸೇರಲ್ಲ. ನೀವು ಹೇಳೋದು ಸರಿನೇ, ಆಮೇಲೆ ಹೋಗಿ ಚೆನ್ನಾಗಿ ಊಟ ಮಾಡಿ. ಅಂದ ಹಾಗೆ ನಮ್ಮ ಮನೆಯಲ್ಲಿ ನಿಮ್ಗೆ ಏನೇನು ಇಷ್ಟ ಆಯಿತು? ಅಯ್ಯೋ, ಅದೇ ನಂಗೆ ಕೇಳ್ತೀರಾ? ಈ ಮನೆಯಲ್ಲಿ ಇಷ್ಟ ಆಗದೆ ಇರೋದು ಏನಾದರೂ ಇಟ್ಕೊಂಡಿದ್ದೀರಾ? ಇಷ್ಟ ಇಲ್ಲದೆ ಇದ್ದರೂ ನಿಮ್ಮ ಮಗಳನ್ನ ಈ ಮನೆಯಲ್ಲಿ ಇಟ್ಕೊಂಡಿದ್ದೀವಿ. ಈಗ ನಿಮ್ಮನ್ನು ಈ ಮನೆ ಒಳಗೆ ಬಿಟ್ಕೊಂಡಿದ್ದೀವಲ್ಲ, ಆದರೂ ನಿಮಗೆ ಜಾಸ್ತಿ ಏನು ಇಷ್ಟ ಆಯಿತು ಅಂತ ಹೇಳಿ. ವಾಷಿಂಗ್ ಮಷೀನು ಎಷ್ಟು ಚೆನ್ನಾಗಿದೆ, 120 ಬಟನ್ಗಳು. ವಾಷಿಂಗ್ ಮಷೀನ್ಗೆ ಬಟ್ಟೆ ಹಾಕಿದ್ರೆ ಅದೇ ಎಷ್ಟು ಬಟ್ಟೆ ಹಾಕಿದೀವಿ ಅಂತ ಲೆಕ್ಕ ಹಾಕ್ಕೊಂಡು ಟೈಮ್ ಫಿಕ್ಸ್ ಮಾಡಿ ಬಟ್ಟೆ ಒಗೆದು ಹಿಂಡಿ ಒಣಗಿಸ್ಕೊಡುತ್ತಂತ ಹೇಳಿದ್ರು. ಅದನ್ನ ಫುಲ್ಲಿ ಆಟೋಮ್ಯಾಟಿಕ್ ಅಂತಾರೆ. ಗೊತ್ತು ಗೊತ್ತು, ನಮ್ಮ ಯಜಮಾನ್ರು ನನಗೆ ಅಂಥದೇ ವಾಷಿಂಗ್ ಮಷೀನ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಓ ರಿಯಲಿ? ಯಾವಾಗ ತಗೊಳ್ತಿದ್ದೀರಾ? ನಾನೇ ಬೇಡ ಅಂದೆ. ಅಯ್ಯೋ, ಯಾಕಂಟಿ? ಅಯ್ಯೋ, ನಾವೇ ನಿಮ್ಮ ಥರ ಸಿಟಿಯವರಾ? ವಾಕಿಂಗು ಪಾಕಿಂಗು ಜಿಮ್ಮು ಅಂತ ಮಾಡೋಕ್ಕೆ ನಾವು ಮನೆಯಲ್ಲಿ ಕಸ ಗುಡಿಸೋದು, ಮುಸುರೆ ತಿಕ್ಕೋದು, ಅಡುಗೆ ಮಾಡೋದು ಇದೇ ಮಾಡಿದ್ರೆ ನಮಗೆ ಒಂಥರ ವ್ಯಾಯಾಮ. ಅದನ್ನು ಮಾಡದೇ ಇದ್ರೆ ಮೈ ಬರಲ್ವಾ ಹೇಳಿ? ಒಳ್ಳೇದಾಯ್ತು ಬಿಡಿ. ಯಾವುದೇ ಕೆಲಸ ಮಾಡದೆ ತಿಂದು ತಿಂದು ಕೂತ್ಕೊಂಡು ರೋಗ ಬಂದರೆ ನಿಮಗೆ ಕಷ್ಟ ಅಲ್ವಾ? ಅದೇ ನೋಡಿ ನನಗೂ ಅನಿಸಿದ್ದು. ಇರಿ, ದೇವಿಕಿಯವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ದೇವಿಕಿಯವರೇ, ಚೆನ್ನಾಗಿದ್ದೀರಾ? ನಿಮ್ಮ ಮನೆ ತುಂಬ ಚೆನ್ನಾಗಿದೆ. ನಮ್ಮ ಲಕ್ಷ್ಮಿ ಈ ಮನೆಗೆ ಸೊಸೆಯಾಗಿ ಬರೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ಲು ನೋಡಿ. ನಿಮ್ಮ ಮನೆಯವರೆಲ್ಲ ಖುಷಿಯಾಗಿದ್ದೀರಾ? ಓ, ನಾವಂತೂ ತುಂಬ ಖುಷಿಯಾಗಿದ್ದೀವಿ. ಅದರಲ್ಲೂ ಲಕ್ಷ್ಮಿ ನಿಮ್ಮ ಮನೆ ಸೊಸೆ ಆದಮೇಲೆ ಡಬ್ಬಲ್ ಖುಷಿಯಾಗಿದ್ದೀವಿ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಲಕ್ಷ್ಮಿ ಮದುವೆನ ಒಂದು ಹುಡುಗನ ಜೊತೆಗೆ ಫಿಕ್ಸ್ ಮಾಡಿ ಇನ್ನೊಂದು ಹುಡುಗನ ಜೊತೆಗೆ ಮದುವೆ ಮಾಡಿದ್ದು ಸರಿನಾ? ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಎಲ್ಲ ಋಣಾನು ಬಂದ. ನಮ್ಮ ಲಕ್ಷ್ಮಿ ಋಣ ಇಲ್ಲಿತ್ತು ಅನಿಸುತ್ತೆ, ಅದಕ್ಕೆ ಅವಳು ಈ ಮನೆಗೆ ಸೊಸೆಯಾಗಿ ಬಂದ್ಲು. ಋಣದ ಮಾತು ಬಿಡಿ. ಆ್ಯಸ್ ಅ ಪೇರೆಂಟ್ಸ್ ನಿಮಗೇನು ಅನ್ನಿಸ್ಲೇ ಇಲ್ವಾ? ಇದೇನು ಹೀಗೆ ಕೇಳ್ತಿದ್ದೀರಾ ದೇವಕಿಯವರೇ? ಅನ್ನಿಸ್ತೇ ಇರುತ್ತಾ? ಪಾಪ ಅವತ್ತು ಲಕ್ಷ್ಮಿ ಜೀವನ ಹಾಳಾಗಿ ಹೋಗಿರೋದು. ನಾನು ಆ ಹುಡುಗನ ಅಪ್ಪ ಅಮ್ಮನ ಕಾಲು ಹಿಡ್ಕೊಂಡು ಮದುವೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡೆ. ಆದರೆ ಯಜಮಾನ್ರೆ ತಡೆದ್ಬಿಟ್ರು. ಯಜಮಾನ್ರೆ ಆದಿಯವ್ರನ್ನೂ ಒಪ್ಸಿದ್ದು. ಆದಿಯವ್ರು ಏನಂತೀರಾ, ಯಜಮಾನ್ರು ಹೇಳಿದ ತಕ್ಷಣ ಬಂದು ತಾಳಿ ಕಟ್ಬಿಟ್ರು. ಏನೇ ಹೇಳಿ, ಈ ಮನೆಯವ್ರದ್ದು ದೊಡ್ಡ ಮನಸ್ಸು. ಒತ್ತಾಯದಿಂದ ಆಗಿರೋ ಮದುವೆ ಇದು. ಈ ಮದುವೆಲಿ ನಿಮ್ಮ ಮಗಳು ಸುಖವಾಗಿರ್ತಾಳೆ ಅಂತ ನಿಮಗನ್ಸುತ್ತಾ? ಓ, ಸುಖವಾಗಿರ್ತಾಳೆ. ನಮ್ಮ ಮನೇಲಾದ್ರೆ ಬರೀ ನಾವು 4 ಜನ. ಸುಖಕ್ಕೂ ನಾವೇ, ಕಷ್ಟಕ್ಕೂ ನಾವೇ. ಇಲ್ಲಿ ಮನೆ ತುಂಬ ಜನ ಇದ್ದಾರೆ. ಅದು ಅಲ್ಲದೆ ಹಿರಿಯರು ಅಂತ ಯಜಮಾನರು, ಅಮ್ಮವರು, ಮತ್ತು ಅವಳ ಅತ್ತೆ, ಮಾವ, ಗಂಡ, ಭಾವ, ನಾದ್ನಿ ಎಲ್ಲರೂ ಇದ್ದಾರಲ್ಲ, ಅವಳು ಸುಖವಾಗಿರ್ತಾಳೆ. ಅದು ಅಲ್ಲದೆ ತಾಯಿ ಸ್ಥಾನದಲ್ಲಿ ನೀವೆದಿರಲ್ವಾ, ಅವಳು ಸುಖವಾಗಿರ್ತಾಳೆ.
ಯಪ್ಪ, ಪೊಲೀಸ್ನವ್ರು ವಿಚಾರಿಸ್ತಾಳೆ. ಇದೆಲ್ಲ ನಿಮ್ಮದೇ ಬಟ್ಟೆಗಳ? ನಾನೆಂತ ದಡ್ಡ ನೋಡಿ, ನಿಮ್ಮ ರೂಮಲ್ಲಿ ನಿಮ್ಮ ಕಬೋರ್ಡಲ್ಲಿ ಬೇರೆಯವ್ರ ಬಟ್ಟೆ ಇರುತ್ತಾ? ಇದು ಮತ್ತೆ ಇನ್ನೊಂದಿತ್ತಲ್ಲ, ಹಾಂ ಇದೆಲ್ಲ ನನ್ನ ಫೇವ್ರೆಟ್ ಬಟ್ಟೆಗಳು, ತುಂಬ ಇಷ್ಟಪಟ್ಟು ತಗೊಂಡಿದ್ದು. ಇದನ್ನೆಲ್ಲ ಈಗಲೂ ಹಾಕೋಬೇಕು ಅನಿಸುತ್ತೆ. ಅದಕ್ಕೇನಂತೆ, ನಾವು ಇಲ್ಲಿಂದ ಹೋಗುವಾಗ ಇಷ್ಟೊಂದು ಬಟ್ಟೆಗಳನ್ನ ಇಡೋಕ್ಕೆ ನಮ್ಮನೇಲಿ ಜಾಗ ಎಲ್ಲಿದೆ? ತುಂಬ ಯೋಚನೆ ಮಾಡಬೇಡಿ, ನಾನು ಇದನ್ನೆಲ್ಲ ಊರಿಗೆ ತೊಗೊಂಡು ಬರಲ್ಲ. ವಾವ್, ಇದೀಗಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದಂತೂ ನನ್ನ ಫೇವ್ರೆಟ್ ಕಲರ್. ನೋಡಿ, ಚೆನ್ನಾಗಿದೆ. ಈ ಪುಟ್ ಫ್ರಾಕು, ಈ ಫ್ರಾಕ್ ಕೂಡ ನಂದೆ. ಚಿಕ್ಕ ವಯಸ್ಸಲ್ಲಿ ತುಂಬ ಇಷ್ಟಪಟ್ಟು ಹಠ ಮಾಡಿ ತಗೊಂಡಿದ್ದು, ಆದರೆ ಇದನ್ನು ನಾನು ಯಾವತ್ತೂ ಹಾಕ್ಕೊಳ್ಳಿಲ್ಲ. ಯಾಕೆ? ಅದು ಶಾಪ್ಗೆ ಹೋದಾಗ ನಂಗೆ ತುಂಬ ಇಷ್ಟ ಆಯಿತು ಅಂತ ಇದು ಫಿಟ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಿದೆ, ತೊಗೊಂಡ್ಬಿಟ್ಟೆ. ಮನೆಗೆ ಬಂದಮೇಲೆ ನೋಡಿದೆ, ಇದು ನನಗೆ ಫಿಟ್ಟೇ ಆಗಲಿಲ್ಲ, ತುಂಬ ಟೈಟ್ ಆಯಿತು. ಇದನ್ನು ಯಾರಿಗಾದ್ರೂ ಕೊಟ್ಬಿಡು ಅಂತ ಅಮ್ಮ ಹೇಳಿದ್ರು. ಆದರೆ ನನಗೆ ಒಂದ್ಸಲ ಯಾವುದಾದ್ರೂ ಇಷ್ಟ ಆದರೆ ಅದು ಫಿಟ್ ಆಗಿಲ್ಲ ಅಂದರೂ ನನ್ನ ಜೊತೆನೇ ಇಟ್ಕೋತೀನಿ. ಹಾಗಾದರೆ ನಿಮ್ಗೆ ನಾನು ಸರಿಯಾದ ಜೋಡಿ ಅಲ್ಲ ಅಂದರೂ ನಿಮಗೆ ನಾನು ಇಷ್ಟನಾ? ಅದಕ್ಕೆ ನನ್ನ ಜೊತೆ ಇದ್ದೀರಾ? ಹಾಂ ಇವರೇ, ನಾನು ಊರಲ್ಲಿಲ್ಲ, ಬರೋದೊಂದು 2 ದಿನ ಆಗತ್ತೆ. ಬಂದಮೇಲೆ ಫೋನ್ ಮಾಡ್ತೀನಿ. ಸರಿ, ಇಡ್ತೀನಿ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.